ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಾಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಅಡಿಕೆ ಬೆಳೆ ಎಷ್ಟು ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂತಂದರೆ, ಮೊದಲು ಮಲೆನಾಡಲ್ಲಿತ್ತು, ಕರಾವಳಿ ಭಾಗಕ್ಕೆ ಬಂತು, ಅರೆಮಲೆನಾಡಿಗೆ ಬಂತು, ಈಗ ಬಯಲುಸೀಮೆಗೆ ಬಂದಿದೆ. ಬಯಲು ಸೀಮೆ ಜಿಲ್ಲೆಗಳನ್ನು ದಾಟ್ಕೊಂಡು ಉತ್ತರ ಕರ್ನಾಟಕ ಹೋಗಿದೆ, ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಗಿದೆ, ತಮಿಳುನಾಡಿಗೆ ಹೋಗಿದೆ. ಕೃಷ್ಣ, ಕಾವೇರಿ ಎಲ್ಲ ಕೊಳ್ಳಗಳಲ್ಲೂ ಈ ಒಂದು ವಾಟರ್ ಶೆಡ್ ಏರಿಯಾ ಅಂತ ಏನು ಕರಿತೀವಲ್ಲ, ಎಲ್ಲ ಅಚ್ಚುಕಟ್ಟು ಪ್ರದೇಶದಲ್ಲೂ ಇವತ್ತು ಭತ್ತದ ಜಾಗದಲ್ಲಿ, ಕಬ್ಬಿನ ಜಾಗದಲ್ಲಿ ಅಡಿಕೆ ಬಂದು ಕೂರ್ತಾ ಇದೆ. ಇದು ಒಂದು ಕಡೆ. ಆದರೆ ಮತ್ತು ಅದನ್ನು ನೋಡಿಕೊಂಡು ಪ್ರತಿಯೊಬ್ಬ ರೈತರು ಈ ಒಣಭೂಮಿಯಲ್ಲೂ ಸಹ ಒಂದು ಅಡಿಕೆ ಬೆಳೆಯತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಿದ್ದಾರೆ. ಒಣಭೂಮಿ ಅಂದರೆ ಅಲ್ಲಿ ಈರುಳ್ಳಿನೋ, ಜೋಳನೋ, ಸಜ್ಜೆನೋ ಬೆಳೆಯತಕ್ಕಂಥ ಪ್ರದೇಶದಲ್ಲೂ ಸಹ ಬೋರ್ವೆಲ್ಗಳು ತೋಡ್ತಾರೆ. ಒಂದು ಬೋರ್ವೆಲ್ ವಿಫಲ ಆದರೆ ಮತ್ತೊಂದು ಬೋರ್ವೆಲ್ ತೋಡ್ತಾರೆ. ಇಲ್ಲೂ ಅಡಿಕೆ ಬೆಳೀಲಿಕ್ಕೆ ಸಾಧ್ಯವ ಅಂತಂದೇಳಿ ನನ್ನ ಪ್ರಕಾರ ಇದು ದೊಡ್ಡ ಚಾಲೆಂಜ್ ಆಗ್ತಾಯಿದೆ. ಒಂದು ಅಡಿಕೆ ತೋಟ ಮಾಡಲಿಕ್ಕೆ 16 ಬೋರ್ವೆಲ್ ಕೊಡಿಸಿ ವಿಫಲ ಆಗ್ತಕ್ಕಂಥ ಸೀನ್ ನೋಡ್ತಾಯಿದ್ರಿ. ಹಾಗಾಗಿ ಒಣಭೂಮಿಯಲ್ಲಿ ಎಷ್ಟು ಅಡಿಕೆ ಬೆಳೆಸಲಿಕ್ಕೆ ಕಷ್ಟ ಅನ್ನಲಿಕ್ಕೆ ಈ ವಿಡಿಯೋ ನೋಡಿ ನಿಮಗೆ ಖಂಡಿತ ನಿಮಗೂ ಸಹ ಒಂದು ಎಚ್ಚರಿಕೆಯ ಒಂದು ಗಂಟೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಮಾದೇಪುರ ಗ್ರಾಮ ಪಂಚಾಯತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಪಿಲ್ಲಹಳ್ಳಿ ಅನ್ನೋ ಒಂದು ಊರು. ಪಿಲ್ಲಹಳ್ಳಿ ಗ್ರಾಮದಲ್ಲಿ ಒಬ್ಬ ರೈತರು ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ. ಅವರ ಅಡಿಕೆ ತೋಟದ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಗಿಡಗಳೆಲ್ಲ ಹಾಕಿ 2 ವರ್ಷಗಳಾಗಿದೆ. 2 ವರ್ಷಗಳಾದರೂ ಏನು ನುಗ್ಗಿ ನೋಡಿದ್ರೆ ಸುಮಾರು 10 ಅಡಿ ಎತ್ತರದ ನುಗ್ಗಿ ಬೆಳೆದಿದೆ. ಅಡಿಕೆ ಗಿಡಗಳು ಮಾತ್ರ ಇನ್ನು ಭೂಮಿಯಲ್ಲಿದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅಡಿಕೆಗಳು ಎಲ್ಲೂ ನಿಮಗೆ ಬೆಳೆದಂಥ ಸುಳು ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಭೂಮಿ ಮೊದಲೆಲ್ಲ ಶೇಂಗಾ ಬೆಳೀತಕ್ಕಂಥ ಭೂಮಿ. ಇಲ್ಲೊಂದು ಅಡಿಕೆ ಇದೆ, ಕಾಣಿಸ್ತಾ ಇದೆಯಲ್ಲ, ಪಾಪ ಸಾಲು ಹಾಕಿದ್ದಾರೆ. ಇಲ್ಲೊಂದು ಅಡಿಕೆ ಇದೆ. ಇದೆಲ್ಲ ಅಡಿಕೆ ಲೈನ್ಗಳು. ಅಡಿಕೆಯಲ್ಲಿ ಇತ್ತು, ಇಲ್ಲೆಲ್ಲ ಕೆಲವು ಹೋಗಿದೆ. ಪಕ್ಕದ ಜಮೀನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ಒಣ ಪ್ರದೇಶ, ಮಳೆ ಆಶ್ರಿತ ಪ್ರದೇಶ. ಇಲ್ಲೆಲ್ಲ ರಾಗಿ, ಜೋಳ, ಹುರುಳಿ, ಶೇಂಗಾ ಅದರ ಭೂಮಿ. ಇಂಥ ಪ್ರದೇಶದಲ್ಲಿ ಈ ಥರ ಅಡಿಕೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನದಲ್ಲಿ ಈ 2 ವರ್ಷದಲ್ಲಿ ಅವರು ಸಾಕಷ್ಟು ಏರು ಇಳುವು ಎಲ್ಲ ನೋಡ್ತಾ ಇದ್ದಾರೆ. ನೋಡಿ, ಸುಮಾರು ಗಿಡಗಳು ಹೋಗಿದೆ, ನುಗ್ಗಿ ಬೆಳೆದಿದೆ. ಯಾಕಂದರೆ ಇದಕ್ಕೆ ಟ್ಯಾಪ್ ರೂಟ್, ಆಳಕ್ಕೆ ಬೇರೋಗುವಂಥ ಶಕ್ತಿ ಇದಕ್ಕಿದೆ. ಅಡಿಕೆ ಗಿಡಕ್ಕೆ ಇಲ್ಲ. ಅದಕ್ಕೆ ಕೇವಲ 1-1.5 ಅಡಿ ಅಷ್ಟೇ ಅದರ ಬೇರು ಹೋಗುತ್ತೆ. ಈ ಥರ ಸಂದರ್ಭದಲ್ಲಿ ನಾವು ನೋಡಿ, ಇದೆಲ್ಲ ಅಡಿಕೆ ಪ್ರದೇಶ ಕಾಣಿಸ್ತಿದೆಯಲ್ಲ. ಅಡಿಕೆಗಿಂತಲೂ ನಿಮಗೆ ನುಗ್ಗಿ ಗಿಡಗಳು ಜಾಸ್ತಿ ಕಾಣಿಸ್ತಿದೆ, ಅಡಿಕೆನೇ ಕಾಣಿಸ್ತಾ ಇಲ್ಲ. ಎಲ್ಲೋ 1-2 ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಪಾವಗಡ ತಾಲೂಕಲ್ಲಿ, ಚಳ್ಳಕೆರೆ ತಾಲೂಕಲ್ಲಿ, ಅನಂತಪುರ ಜಿಲ್ಲೆ, ರಾಯಲಸೀಮಾ ಅಂತ ಕರೀತಕ್ಕಂಥ ಪಕ್ಕದಲ್ಲಿ, ಇದೆಲ್ಲ ಆ್ಯಕ್ಚುಲಿ ಆಂಧ್ರದ ಬಾರ್ಡ್ರ್. ಇದು ಆಂಧ್ರ. ಇಲ್ಲಿಂದ ಕೇವಲ 2 ಕಿಲೋಮೀಟ್ರ್ ಹೋದರೆ ಆಂಧ್ರ ಪ್ರದೇಶ ಸ್ಟಾರ್ಟ್ ಆಗುತ್ತೆ. ಈ ಜಾಗದಲ್ಲಿ ಈ ಥರ ಅಡಿಕೆಯನ್ನು ಸುಮಾರು 1000 ಎಕರೆ ಅಡಿಕೆ ತೋಟ ನೋಡ್ತಾ ಇದ್ದೀವಿ. ಅಡಿಕೆ ಗಿಡಗಳು ನೆಟ್ಟಿರ್ತಕ್ಕಂಥ ತೋಟ ಅನ್ನೋಕ್ಕಿಂತಲೂ ಏನು ತೋಟ ಆಗಿಲ್ಲ, ಅಡಿಕೆ ಗಿಡಗಳನ್ನ ನಾನು ನೋಡ್ತಾ ಹೋಗ್ತಾಯಿದ್ವಿ. ಇದೆಲ್ಲ ಅಡಿಕೆ ಪ್ರದೇಶ. ನುಗ್ಗಿ ನೆರಳಿಗೋಸ್ಕರ ಹಾಕಿದ್ದಾರೆ. ನುಗ್ಗಿಯಲ್ಲೂ ಸಹ ಏನು ಮತ್ತು ಇದು ಅಗಸೆ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ಈ ಥರ 1000 ಎಕರೆ, ಲಕ್ಷಾಂತರ ಎಕರೆ ಜಾಗದಲ್ಲಿ ಅಡಿಕೆಯನ್ನು ಬೆಳೀತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ನನಗೆ ಒಂದು ಕಡೆ ಭಯ ಆಗ್ತಾಯಿದೆ. ಈ ಥರ ಅಡಿಕೆ ತೋಟ ಮಾಡಲಿಕ್ಕೆ 16 ಬೋರ್ಗಳು ಕೊಡೋದು, 500-1000 ಅಡಿ ಆಳದಿಂದ ನೀರನ್ನು ತೆಗೆದು ಡ್ರಿಪ್ ಇರಿಗೇಷನ್ ಮಾಡಿ ಎಲ್ಲ ಪ್ರಯತ್ನಗಳು ಮಾಡಿ ಸಹ ಅಡಿಕೆ 2 ವರ್ಷ ಆದರೂ ಈ ಗಿಡ ಮೇಲಕ್ಕೆ ಹೇಳ್ತಾ ಇಲ್ಲ ಅಂತಂದರೆ ಹೀಗೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ. ಇದೆಲ್ಲ ಅಡಿಕೆ ಗಿಡಗಳು, ಅಡಿಕೆ ಪ್ರದೇಶ. ಮುಂದೆ ಇದೇ ಥರ ಪರಿಸ್ಥಿತಿ ಒಬ್ಬ ರೈತರದಲ್ಲ, 100 ರೈತರದ್ದು. ಈ ವರ್ಷ ಆ್ಯಕ್ಚುಲಿ ಕಳೆದ 2-3 ವರ್ಷಗಳಲ್ಲಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ಒಂದಷ್ಟು ಬದಲಾವಣೆ ಕಾಣ್ತಾ ಇದೆ. ಮೊದಲು ಬರೀ ಬಿಸಿಲು ನಾಡು ಅಂತ ಇದು. ಇಲ್ಲೆಲ್ಲ ಬರೀ ಬಿಸಿಲು ಬಿಟ್ಟರೆ ಬೇರೆ ಇಲ್ಲ. ಗಾಳಿ ಮತ್ತು ಬಿಸಿಲು ಎರಡೂ ಇಲ್ಲಿ ರೆಗ್ಯುಲರ್ ಆಗಿ ನಾವು ಕಾಣ್ತಕ್ಕಂಥ ಪ್ರದೇಶಗಳಲ್ಲಿ. ಈ ಥರ ಒಣಭೂಮಿ ಪ್ರದೇಶದಲ್ಲಿ, ಎತ್ತರದ ಪ್ರದೇಶದಲ್ಲಿ ಇಲ್ಲಿ ಅಡಿಕೆಗೆ ಸೂಕ್ತವಾದಂಥ ಸ್ಥಳವೋ ಅಲ್ವೋ ಅಂತೇಳಿ ಯಾರೂ ಗೆಸ್ ಮಾಡ್ದಲೇ ಈ ಥರ ಅಡಿಕೆ ತೋಟಗಳನ್ನೆಲ್ಲ ಮಾಡಿ ಸಾಕಷ್ಟು ಜನ ಹಾನಿ ಆಗುತ್ತೆ.
ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಇದೆಲ್ಲ 2 ವರ್ಷದ ಅಡಿಕೆಗಳಂದರೆ ನಿಮಗೆ ನಂಬಲಿಕ್ಕೆ ಅಸಾಧ್ಯ. ನೋಡಿ, ಇದೆಲ್ಲ ಅಡಿಕೆಯ ಸೀಮೆ. ಈ ಥರ ನೋಡುವಾಗ ನನಗೊಂದು ಕಡೆ ಬೇಸರ ಆಗ್ತದೆ, ಒಂದು ಕಡೆ ಅಂತರ್ಜಲವೂ ಖಾಲಿ, ಇವರು ಖರ್ಚು ವೆಚ್ಚಗಳು ಆಗುತ್ತೆ. ಕೊನೆಗೆ ಕೆಲವು ರೈತರು ಈಗ ಜಲ ಸಂರಕ್ಷಣೆಗೆ ಈಗ ಒತ್ತು ಕೊಡ್ತಾ ಇದ್ದಾರೆ. ನೀರು ಖಾಲಿ ಆದಮೇಲೆ ಈಗ ಜಲ ಸಂರಕ್ಷಣೆ ಮಾಡಿದ ತಕ್ಷಣ ನೋಡಿ, ಇಲ್ಲೆಲ್ಲ ಅಡಿಕೆ ಗಿಡ ಒಣಗೋಗಿರ್ತಕ್ಕಂಥ ಸೀನ್ ನೀವು ನೋಡ್ತಾ ಇದ್ದೀರ. ಇದು ನನ್ನ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಂತರ್ಜಲಕ್ಕೆ ದೊಡ್ಡ ಹಾಹಾಕಾರ ಪೆಟ್ಟು ಬೀಳುತ್ತೆ ಅನ್ನೋ ಒಂದು ಕುರು ಈ ಗಿಡಗಳು ನೋಡಿದ್ರೆ ಕಾಣಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ರೈತರು ಮಳೆ ನೀರನ್ನ ಹರಿದು ಹೋಗಲಿಕ್ಕೆ ಬಿಟ್ಟಿದ್ದೀವಿ. ಎಲ್ಲೂ ನೋಡಿ, ಎಲ್ಲೂ ಬದುಗಳೇ ಇಲ್ಲ. ಬಿದ್ದ ಮಳೆ ನೀರು, ಇಲ್ಲಿ ಮಳೆ ಬರದೆ 5-6 ದಿವಸ ವರ್ಷದ ದೊಡ್ಡ ಮಳೆಗಳು, ಎಲ್ಲ ನೀರು ಹರಿದು ವೇಸ್ಟ್ ಆಗೋಗ್ತದೆ. ನೀರಿನಲ್ಲಿ ಕೆಲವು ಬದುಗಳಿಲ್ಲ, ಕೃಷಿ ಹೊಂಡಗಳಿಲ್ಲ, ಜಲ ಸಂರಕ್ಷಣೆ ಇಲ್ಲ. ಮತ್ತು ಬೇಸಿಗೆ ಪೂರ್ತಿ ಈ ಥರ ಭೂಮಿಯನ್ನು ಅಚ್ಚುಕಟ್ಟು ಮಾಡಿ ಮಲ್ಚಿಂಗ್ ಅಂತ ಏನು ಯಾವುದು ಬಳ್ಳಿಗಳೆಲ್ಲ ಗಿಡಮರಗಳಿಲ್ಲ. ಇಂಥ ದಿನಮಾನಗಳಲ್ಲಿ ಒಂದು ದೊಡ್ಡ ಚಾಲೆಂಜಸ್ಗಳನ್ನು ರೈತರು ಫೇಸ್ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಅಡಿಕೆ ಮಾಡ್ತಕ್ಕಂಥ ಮೊದಲು ನೀವು ಕೆಲವು ಎಚ್ಚರಿಕೆ ವಹಿಸಿ ಆಮೇಲೆ ತೋಟ ಮಾಡಬೇಕನ್ನೋದು ನನ್ನ ಒಂದು ಮನವಿ ಅಥವಾ ಕಳಕಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. You